ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಎಲ್ಲರೂ ಹೆಂಗದೇರಿ? ಆರಾಮದೇರಿ ಅಂದ್ಕೊಂಡೇನಿ. ನಾನು ಆರಾಮಂದ್ರೆ ಆರಾಮಾಗಿದ್ದೀನಿ. ಇವತ್ತು ನಾವು ವೆಜ್ ಪಲಾವು ಹೆಂಗೆ ಮಾಡೋದಂಥೇಳಿ, ತರಕಾರಿಗಳು ಹಾಕಿ ಮಾಡುವಂಥ ಪಲಾವನ್ನ ಹೆಂಗೆ ಮಾಡೋದಂಥೇಳಿ ನೋಡೋಣ ಬರ್ರಿ. ಇದು ರೊಟ್ಟಿ ಚಪಾತಿ ಮಾಡಲ್ದಾಗ ಇದನ್ನಷ್ಟ ಮಾಡ್ಕೊಂಡು ತಿಂದ್ರೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ಎಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ವೆಜ್ ಪಲಾವ್ ಮಾಡೋದು ನೋಡೋಣ ಬರ್ರಿ. ಈ ವೆಜ್ ಪಲಾವ್ ಮಾಡೋಕೆ ಮೊದ್ಲೇಕ ಏನೇನು ಬೇಕಂತಂದು ನೋಡೋಣ ಬರ್ರಿ. ನಾ 3 ವಾಟೆ ಅಕ್ಕಿ ತೊಗೊಂಡೇನಿ. ಆಮೇಲೆ ಕಾಯಿಪಲ್ಲೆ ಒಳಗೆ ಬೀನ್ಸ್, ಆಮೇಲೆ ಒಣ ವಟಾಣಿ ಇರ್ತಾವಲ್ಲ ಅವನ್ನ ನೆನ್ಯಾಕೆ ಇಟ್ಕೊಂಡಿದ್ನಿ ರೀ 4-5 ತಾಸು ಆತು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ದೊಡ್ಡ ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ, ಕರಿಬೇವು, ಪಲಾವ್ ಎಲೆ, ಕೊತ್ತಂಬರಿ, ಒಂದು ದೊಡ್ಡ ಟೊಮೆಟೊ, ಆಮೇಲೆ ಗರಂ ಮಸಾಲ ಮನೆಯೊಳಗೆ ಮಾಡಿದ್ರಿ. ಇದು ಅಕ್ಕಿ 3 ಕಪ್ ತೊಗೊಂಡೇನಿ. ಆಮೇಲೆ ಕಾಯಿಪಲ್ಲೆ ಒಳಗೆ ಹಸಿ ವಟಾಣಿ ಅನ್ನೆಲ್ರಿ, ಅದು ಬೀನ್ಸು, ಆಮೇಲೆ ಬಟಾಟಿ ತೊಗೊಂಡೇನಿ ರೀ. ಮತ್ತು ನಿಮ್ಮ ಕಡೆ ಬೇರೆ ಕಾಯಿಪಲ್ಲೆಯನ್ನು ವೆಜಿಟೇಬಲ್ಸ್ ಇದ್ರೆ ತೊಗೋಬೋದು. ಮೊದ್ಲೇಕ ಒಂದು ಕುಕ್ಕರ್ ಒಳಗೆ ಮಾಡ್ಕೊಳಕತ್ತೇನೆ ನಾ. ಈಗ ಕುಕ್ಕರ್ ಇಟ್ಟೇನೆ ನೋಡಿರಿ. ಕುಕ್ಕರ್ಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕೋನು. 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅದಕ್ಕಾದ್ಮೇಲೆ ಪಲಾವ್ ಎಲೆ ಇತ್ತಲ್ರಿ, ಇದೇನು ಕಾಯಿಪಲ್ಲೆ ಮಾರ್ಕೆಟ್ ಒಳಗೆ ಈಸಿಯಾಗಿ ಸಿಗ್ತೈತಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ರೀ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅವ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡೋಣ್ರಿ. ಅವನ್ನ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಅದಕ್ಕೆ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ನಾವು ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಆಗಲಿ. ನೋಡಿರಿ ಫ್ರೈ ಆಗಾಕತ್ತೈತಿ ಉಳ್ಳಾಗಡ್ಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕೇನಿ ನೋಡಿರಿ. ಅದನ್ನೆಲ್ಲ ಅದ್ರೊಳಗೆ ಕ್ರಾಸ್ ಆಗುವಂಗೆ ಕೂಡ್ಸೋಣಂತ. ವೆಜ್ ಪಲಾವ್ ಒಳಗೂ ಹಲವಾರು ರೀತಿ ಮಾಡ್ಕೋಬೋದ್ರಿ. ಈಗ ನಾ ಒಂದು ಥರದ್ಲೇ ತೋರ್ಸೇನಿ, ಮತ್ತು ಇನ್ನೂ ಬೇರೆ ಬೇರೆ ಥರ ಹೆಂಗೆ ಮಾಡೋದು ಅಂಥೇಳಿ ಮತ್ತೊಂದು ವಿಡಿಯೋದೊಳಗೆ ತೋರಿಸ್ತೇನೆ. ಈಗ ನೋಡಿರಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಕರಿಬೇವು ಮೊದಲು ಹಾಕಬೇಕಾಗಿತ್ತು, ನೆನಪಾಗಿಲ್ಲ ಅಂತ ಈಗ ಹಾಕತ್ತೇನೆ. ಆಮೇಲೆ ಟೊಮೆಟೊ, ಕರಿಬೇವು ಹಾಕ್ಕೊಂಡೇನಿ ನೋಡಿರಿ. ಈ ಕಾಯಿಪಲ್ಲೆ ಎಲ್ಲ ಹೆಚ್ಚೆ ತೊಳೆದಿಟ್ಕೊಂಡಿದ್ವಲ್ರಿ, ಆ ಕಾಯಿಪಲ್ಲೆಗಳನ್ನ ಹಾಕೋನು. ಬೀನ್ಸ್, ವಟಾಣಿ, ಆಮೇಲೆ ಆಲೂಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗ್ಲ್ರಿ. ಎಲ್ಲ ಕುಡ್ಸೋನು. ಹಿಂಗೆ ರೊಟ್ಟಿ ಚಪಾತಿ ಅದು ಏನೂ ಮಾಡಲ್ದಾಗ ಇದನ್ನಷ್ಟ ಮಾಡ್ಕೊಂಡು ತಿಂದರು. ಆಮೇಲೆ ಮಕ್ಕಳು ಟಿಫಿನ್ ಬಾಕ್ಸಿಗೆ ಹಾಕಾಕೂ ಚಲೋ ಆಗಿರ್ತೈತೆ ರೀ. ಇದು ಹೋಮ್ ಮೇಡ್ ಗರಂ ಮಸಾಲ ನೋಡಿರಿ. ಇದ್ರದ್ದು ರೆಸಿಪಿ ಬೇಕಂತಂದ್ರೆ ನನ್ನ ಚಾನಲ್ ಒಳಗೈತಿ, ನೋಡ್ಕೊಂಡು ಬರ್ರಿ. ನೋಡಿರಿ ಅಕ್ಕಿನ ನಾನು ತೊಳ್ಕೊಳಕ್ಕಂಥೇಳಿ ನೀರು ಹಾಕ್ಕೊಂಡೇನಿ. ಅವ್ನು ತೊಳ್ಕೊಂಡು ಇಟ್ಕೊಳ್ಳೋಣ್ರಿ. ಇದು ಇನ್ನೂ ಸ್ವಲ್ಪ ಫ್ರೈ ಆಗಲಿ. ವೆಜಿಟೇಬಲ್ಸ್ ಆಮೇಲೆ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದು. ಇದಕ್ಕೆ ಬೇರೆ ಖಡಾ ಮಸಾಲ ಹಾಕೋದೇನೂ ಬೇಡ, ಯಾಕಂತಂದ್ರೆ ಗರಂ ಮಸಾಲ 1 ಸ್ಪೂನ್ ಹಾಕೇವಲ್ಲ ಅಷ್ಟೇ ಸಾಕು. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ನೋಡಿರಿ. ಎಲ್ಲರೂ ಕೆಂಪು ಉಪ್ಪು ಬೆಳೆಸ್ರಿ, ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಈಗ ನೋಡ್ರಿ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅವನ್ನ ಹಾಕೋಣಂತ. ಅಕ್ಕಿನೂ ಇದ್ರೊಳಗನ ಸ್ವಲ್ಪ ಹುರ್ಕೊಳ್ಳೋಣ್ರಿ. ಈ ಮಸಾಲೆ ಎಲ್ಲ ಸೇರ್ಕೊಳ್ಳಿ ಅದಕ್ಕೆ. ನೋಡ್ರಿ ಅಕ್ಕಿ ಅಷ್ಟು ತೊಳೆದಿಟ್ಟಿದ್ದ ಅಕ್ಕಿ ಹಾಕ್ಕೊಂಡೇನಿ ನೋಡ್ರಿ. ಈಗ ಖಾರ, ಉಪ್ಪು, ಹುಳಿ ಎಲ್ಲ ಹದವಾಗಿತ್ತಂತಂದ್ರೆ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಈ ಚರ್ಗಿ ತೋರ್ಸಾಕತ್ತೇನಲ್ಲ, ಈ ಚರ್ಗಿಲಿ ನಾನು ಅರ್ಧ ಚರ್ಗಿ ನೀರು ಹಾಕ್ಕೊಂಡೇನಿ. 3 ವಾಟೆ ಐತಲ್ರಿ ಅಕ್ಕಿ ತೊಗೊಂಡಿದ್ನಿ ನಾನು. ನೋಡಿರಿ ಇಷ್ಟು ಹಾಕ್ಕೊಂಡೇನಿ. ಈಗೆಲ್ಲ ಅದನ್ನು ಕ್ರಾಸ್ ಮಾಡೋಣ್ರಿ. ಮಾಡಿ ಅದನ್ನು ಸ್ಪೂನ್ ತೆಗಿನು. ಇದನ್ನು ಕುಕ್ಕರ್ ಲಿಡ್ ಈಗ ಕ್ಲೋಸ್ ಮಾಡೋದು ಬೇಡ, ಕುದಿ ಬರಲಿ. ಈಗ ಕುದಿ ಬರಾಕತ್ತೈತೆ ನೋಡಿರಿ. ಕುದಿ ಬಂತಂದ್ರೆ ಕುಕ್ಕರ್ದು ಮುಚ್ಚಳ ಹಾಕಿ ಅದನ್ನು 3 ವಿಷಲ್ ಮಾಡ್ಕೊಳ್ಳೋಣಂತ. 3 ವಿಷಲ್ ಆದಮೇಲೆ ನೋಡೋಣಂತ್ರಿ. ನೋಡ್ರಿ ಈಗ ನಮ್ಮ ಕುಕ್ಕರ್ ಆರೈತಿ, 3 ವಿಷಲ್ ಆಗೈತಿ. ಈಗ ತೆಗೆದು ನೋಡೋಣ್ರಿ. ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿ ಆಗಿತ್ತು ರೀ. ಆಮೇಲೆ ಮನೆ ತುಂಬ ಎಲ್ಲ ಘಮ ಘಮ ಅನ್ನಕತ್ತಿತ್ತು ಮಸಾಲೆ ವಾಸನೆ ಎಲ್ಲ. ಈಗ ಅದಕ್ಕೊಂದು ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕ್ಕೊಳ್ಳೋಣಂತ. ನೋಡಿರಿ ಹೆಂಗೆ ಮಸ್ತ್ ಕಾಣಕತ್ತೈತಿ ವೆಜ್ ಪಲಾವ್ ನಮ್ದು. ಪಕ್ಕಾ ದೇಸಿ ಸ್ಟೈಲ್ ಒಳಗೆ ಮಾಡಿ ತೋರ್ಸೇನಿ ರೀ ನಾನು ಇವತ್ತು. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಕಾಣಕತ್ತೈತೆ ಅಂದ್ರೆ ಭಾಳ ಸಾಫ್ಟ್ ಉದುರಾಗಿ ಮಸ್ತ್ ಬಂದಿತ್ತು ರೀ. ಆಮೇಲೆ
ಒಂದಕ್ಕೊಂದು ಕಾಳು ಅಕ್ಕಿ ಕಾಳು ಅಂಟ್ಕೊಂಡಿದ್ದು ಇಲ್ಲ, ಉದುರು ಆಗಿತ್ತು, ಚಂದಂಗೆ ಬೆಂದಿತ್ತು ರೀ. ನೋಡಿರಿ ನಮ್ದು ವೆಜ್ ಪಲಾವ್ ತಿನ್ನಕ್ಕೆ ರೆಡಿ ಆತ್ರಿ. ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.